ಎಲ್ಲರಿಗೂ ನಮಸ್ಕಾರಗಳು. ವೇದಿಕೆ ಮೇಲೆ ಆಸೀನರಾಗಂಥ ಅಕ್ಕ IAS ಅಕಾಡೆಮಿ ಸಂಸ್ಥಾಪಕರಾದಂಥ ಶಿವಕುಮಾರ್ ಸರ್ ಅವರಿಗೆ, ಹಾಗೂ ಪ್ರೀತಿ ಸುಭಾಶ್ಚಂದ್ರ ಮೇಡಮ್ ಅವರಿಗೆ, ಹಾಗೂ SV ಪಾಟೀಲ್ ಸರ್ ಅವರಿಗೆ ಗೌರವ ನಮನಗಳು ಹಾಗೂ ವಂದನೆಗಳನ್ನು ಸಲ್ಲಿಸುತ್ತಾ, ಹಾಗೂ ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ಮಧು IRS ಅಧಿಕಾರಿಗಳು ಹಾಗೂ ಸೌಭಾಗ್ಯ ಮೇಡಮ್ ಸಹಾಯಕ ಅಧೀಕ್ಷಕರು ಅವರಿಗೂ ಕೂಡ ಗೌರವ ವಂದನೆಗಳನ್ನು ಸಲ್ಲಿಸುತ್ತಾ, ಎಲ್ಲರಿಗೂ ಹಾಗೂ ಅಕ್ಕ IAS ಅಕಾಡೆಮಿಯ ಸದಸ್ಯರು ಹಾಗೂ ನಿಮಗೆಲ್ಲರಿಗೂ ನಾನು ಅಕ್ಕ ಕುಟುಂಬದ ಸದಸ್ಯರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ಕನ್ನಡ ರಾಜ್ಯೋತ್ಸವನ ಈ ಸರ್ತಿ ನಾನು ನಮ್ಮ ಕನ್ನಡ ಸರ್ ಜೊತೆ ಸಂಭ್ರಮಾಚರಣೆ ಮಾಡ್ತಿರೋದು ಒಂದು ಖುಷಿ ಸಂಗತಿ ನನಗೆ. ಯಾಕಂದರೆ ನಾನು ಒಂದಾನೊಂದು ಕಾಲದಲ್ಲಿ ನಿಮ್ಮ ಥರ ಆಕಾಂಕ್ಷೆ ಆಗಿದ್ದೆ. ಅವಾಗ ಕನ್ನಡವನ್ನು ಕೇಳಿಕೊಂಡು ಸರ್ ಹೇಳೋ ಕಥೆಗಳು, ಕಾದಂಬರಿಗಳನ್ನು ಆಲಿಸುತ್ತಾ ಒಂಥರ ನಾವು ಎಂಜಾಯ್ ಮಾಡ್ತಿದ್ವಿ ಕನ್ನಡನ. ಬಟ್ ಈ ಒಂದು ದಿನ ಬರ್ತಂತ ನಾನು ನನ್ನ ಜೀವನದಲ್ಲಿ ಅಂದ್ಕೊಂಡಿರಲಿಲ್ಲ. ಒಂದಾನೊಂದು ದಿನ ನಾನು ಕನ್ನಡ ಸರ್ ಜೊತೆ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತೀನಿ ಅಂತ. ಸೊ ಹೀಗಾಗಿ ಇದೊಂದು ತುಂಬ ಖುಷಿ ಮತ್ತು ಹೆಮ್ಮೆಯ ವಿಷಯ ನನಗೆ ಇದು. ಸೊ ಈಗ ಪ್ರೀತಿ ಮೇಡಮ್ ಆಗಲಿ ಮತ್ತು ಮಧು ಸರ್ ಆಗಲಿ ಕನ್ನಡ ಬಗ್ಗೆ ಹೇಳಿದ್ದಾರೆ ನಿಮಗೆ. ಈ ಕನ್ನಡನ ಹೇಗೆ ನಮಗೆ ಒಂಥರ ಪ್ರಾಮುಖ್ಯತೆ ವಹಿಸುತ್ತೆ ಅಂತ ಒಂದು ಉದಾಹರಣೆ ಮೂಲಕ ನಾನು ಹೇಳ್ತೀನಿ. ನಾನು 2013 ದಿಲ್ಲಿಗೆ ಹೋಗಿದ್ದೆ IAS ಕೋಚಿಂಗ್ಗೆ. ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಆದ ಕೂಡಲೇ ನಾನು ದಿಲ್ಲಿಗೆ ಹೋಗಿದ್ದೆ. ಆವಾಗ ಎಲ್ಲ ಶೇರಿಂಗ್ ಬೇಸಿಸ್ ರೂಮ್ ಹುಡ್ಕಾಡ್ತಿದ್ವಿ. ಅವಾಗ ಅಂದರೆ ಅಲ್ಲೆಲ್ಲ ಫ್ಲ್ಯಾಟ್ ಇರ್ತಿತ್ತು, ಆಲ್ಮೋಸ್ಟ್ ಒಂದು 4 ಜನ ಮಿನಿಮಮ್ ಶೇರ್ ಮಾಡೋಂಗೆ. ಸೊ ಅವಾಗ ಅಲ್ಲಿ ದಿಲ್ಲಿ ಬೀದಿಯಲ್ಲಿ ಹುಡ್ಕಾಡ್ಕೊಂತ ಹೋಗುವಾಗ ನಮಗೆ ಎಲ್ಲರೂ ಹಿಂದಿಯವರು, ಭಯ್ಯ ಕ್ಯಾ ಚೈಯೆ, ರೂಮ್ ಚೈಯೆ ಹಂಗಂತ. ಎಲ್ಲೋ ದಾವಣಗೆರೆಯವರು ಕನ್ನಡ ಮಾತಾಡೋರು ಸಿಕ್ಬಿಟ್ರು ನಮಗೆ. ಅವ್ರು ಕರ್ನಾಟಕದವರು ಕನ್ನಡದವರು ಅಂತ ಅವ್ರು ಇಬ್ಬರು ಕೂಡ 4 ಜನ ರೂಮೇಟ್ ಆದ್ವಿ. ಅಂದರೆ ಕನ್ನಡ ಮತ್ತು ಕರ್ನಾಟಕ, ನಾವು ನಮ್ಮ ಕರ್ನಾಟಕ ಬಿಟ್ಟು ಹೊರಗಡೆ ಹೋದಾಗ ನಮಗೆ ಅದ್ರ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ ಅಲ್ವಾ. ಈಗ ಯಾರಿಗೂ ಎಲ್ಲೋ ಹೋಗಿರ್ತೀವಿ ದೆಹಲಿಯಲ್ಲಿ ಅಥವಾ ಯಾವುದೋ ಒಂದು ಬೇರೆ ಸ್ಟೇಟ್ಸಲ್ಲಿ, ಅವಾಗ ಯಾರೋ ಕನ್ನಡ ಮಾತಾಡುವಾಗ ಫುಲ್ ಆತ್ಮೀಯರಾಗಿಬಿಡ್ತೀವಿ. ನೀವು ಕರ್ನಾಟಕದವರ, ನೀವು ಕನ್ನಡದವ್ರಂತ ಅಲ್ವಾ. ಸೊ ನಮಗೆ ಕರ್ನಾಟಕದಲ್ಲಿ ನಾವು ಕನ್ನಡ ಮಾತಾಡುವಾಗ ನಮ್ಮದೇ ಪ್ರಾಮುಖ್ಯತೆ ಗೊತ್ತಾಗಲ್ಲ, ನಾವು ನಮ್ದು ಏನು ಇಂಪಾರ್ಟೆನ್ಸ್ ಅಂತ. ನಾವು ಯಾವಾಗ ಹೊರಗಡೆ ಹೋಗ್ತೀವಲ್ವ ಆವಾಗ ಗೊತ್ತಾಗುತ್ತೆ ನಮ್ಮ ಕರ್ನಾಟಕದ ವ್ಯಾಲ್ಯೂ ಅಥವಾ ನಮ್ಮ ಕನ್ನಡ ಭಾಷೆ, ನಮ್ಮ ಮಾತೃಭಾಷೆಯ ಪ್ರಾಮುಖ್ಯತೆ. ಸೊ ಆ ಥರ ಆ ಒಂದು ನಿಮಗೆ ಉದಾಹರಣೆ ಮೂಲಕ ಹೇಗೆ ಕನ್ನಡ ನಮಗೆ ಪ್ರಾಮುಖ್ಯತೆ ವಹಿಸುತ್ತೆ ಒಂದು ಮಾತೃಭಾಷೆಯಾಗಿ, ಅಥವಾ ಹೇಗೆ ನಾವು ಕನ್ನಡವನ್ನು ಮುಂದೆ ಬೆಳೆಸ್ಕೊಳ್ಬೇಕು, ಉಳಿಸ್ಕೋಬೇಕು, ಈ ಒಂದು ಕರ್ತವ್ಯ ಎಲ್ಲರದು ಕನ್ನಡ ಪ್ರಜೆಗಳಾಗಿರುತ್ತೆ. ಹಾಗಾಗಿ ಈಗ ನಾವು ಸಾಕಷ್ಟು ಭಾಷೆಗಳನ್ನು ಕಲಿತೀವಿ. ಆಮೇಲೆ ಇಂಗ್ಲೀಷ್ ಆಗಲಿ, ಇವಾಗ ವ್ಯಾವಹಾರಿಕ ಭಾಷೆಗಳಾಗಲಿ, ಯಾವುದೇ ಇನ್ನೂ ಇತರೆ ಭಾಷೆಗಳಾಗಲಿ ಕಲಿಯೋದು ತಪ್ಪಂತಲ್ಲ. ಬಟ್ ನಮ್ಮ ಮಾತೃಭಾಷೆಯಾದ ಕನ್ನಡವನ್ನು ನಾವು ಉಳಿಸಿ ಬೆಳೆಸೋದು ಅದು ನಮ್ಮ ಆದ್ಯ ಕರ್ತವ್ಯ, ಎಲ್ಲ ಕನ್ನಡ ಪ್ರಜೆಗಳ ಆದ್ಯ ಕರ್ತವ್ಯವಾಗಿರಬೇಕದು. ಸೊ ಆಮೇಲೆ ನಾನು SSLCವರೆಗೆ ನಾನು ಕನ್ನಡ ಮೀಡಿಯಮ್ ಸ್ಟೂಡೆಂಟೆ. ಆಮೇಲೆ ಕನ್ನಡದಲ್ಲಿ SSLCಗೆ ಫಸ್ಟ್ ರ್ಯಾಂಕ್ ಬಂದೆ. ಆಮೇಲೆ PUC ಹೋದೆ. PUC ಫುಲ್ ಕಂಪ್ಲೀಟ್ ಸೈನ್ಸು, ಫುಲ್ ಕಂಪ್ಲೀಟ್ ಇಂಗ್ಲೀಷು. ಸ್ವಲ್ಪ ಭಯ ಬಂದು ಸ್ಟಾರ್ಟಿಂಗಲ್ಲಿ, ಏನಿದು ಹಿಂಗಿದೆ ಎಲ್ಲ ಸೈನ್ಸಲ್ಲಿ ಏನೂ ಅರ್ಥ ಆಗ್ತಿರಲಿಲ್ಲ ಸ್ಟಾರ್ಟಿಂಗಲ್ಲಿ. ಬಟ್ ನನಗೆ ಒಂದು ಛಲ ಇತ್ತು, ಅಂದರೆ ಒಂದು ಆತ್ಮವಿಶ್ವಾಸ. ನಾವು ಕನ್ನಡದಲ್ಲಿ ಕಲಿತು ಟಾಪ್ ಆಗಿದ್ದೀವಿ, ಇನ್ನು ಯಾವ ಭಾಷೆ ಆದರೂ ಏನು ಕಲಿಬೋದು, ಏನು ಮಾಡ್ಬೋದು ಅಂತ. ಸೊ ಅದೇ ಒಂದು ಆತ್ಮವಿಶ್ವಾಸದಿಂದ, ಅದೇ ಒಂದು ಛಲದಿಂದ ನಾನು PUCಯಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡು, ಚೆನ್ನಾಗಿ ರ್ಯಾಂಕ್ ತೊಗೊಂಡು ಇಂಜಿನಿಯರಿಂಗ್ ಸೇರಿದೆ. ಸೊ ಇಂಜಿನಿಯರಿಂಗು ಆಬ್ವಿಯಸ್ಲಿ ಎಲ್ಲ ಇಂಗ್ಲೀಷೆಲ್ಲ ಕಲಿತೆ. ಆಮೇಲೆ UPSC ಮಾಡಬೇಕಂತ ದಿಲ್ಲಿಗೆ ಹೋದೆ. ಆವಾಗ ನಮ್ಮ ಶಿವಕುಮಾರ್ ಸರ್ ಅಂಡರ್ ಕನ್ನಡ ಸಾಹಿತ್ಯವನ್ನು ನಾವು ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಸುಮಾರು 10 ವರ್ಷಗಳ ಕಾಲದಿಂದ ನಮ್ಮ ಸರ್ ಜೊತೆ ಒಡನಾಟ ಇದೆ. ಸೊ ಕನ್ನಡ ಸಾಹಿತ್ಯ ಕ್ಲಾಸ್ ಅಂದರೆ ನಮಗೆ ಒಂಥರ ಖುಷಿ. ಬೆಳಗ್ಗೆ ಕ್ಲಾಸ್ ಇರೋದು 7:30 8ಗೆ. ಯಾವುದೇ ಕ್ಲಾಸ್ ಮಿಸ್ ಮಾಡಿದ್ರು ಕನ್ನಡ ಕ್ಲಾಸ್ ಮಿಸ್ ಮಾಡ್ತಿರ್ಲಿಲ್ಲ ನಾವು. ಸರ್ ಹೇಳೋ ಕಥೆಗಳು, ಅವ್ರ ಕಾದಂಬರಿಗಳು ಒಂಥರ ಏನೋ ಒಂದು ಡಿಸ್ಟರ್ಬ್ಸ್ ಇಲ್ಲಾರೆ ಕೇಳ್ಕೊಂಡು ಹೋಗ್ತಿದ್ವಿ. ಆಮೇಲೆ ನೀವು ಕೇಳ್ತಿರ್ಬೋದು, ಸರ್ಗೆ ಅವಾಗವಾಗ ನಾವು ಹಾಡು ಅಂತ ಕಿರಿಕಿರಿ ಕೊಡ್ತಿದ್ವಿ. ಸರ್ ಒಂದು ಹಾಡು ಹಾಡಿ ಅಂತ. ಆ ಥರ ನಮಗೆ ಒಂಥರ ಎಂಟರ್ಟೈನ್ಮೆಂಟ್ ಕಮ್ ಟೀಚಿಂಗ್ ಥರ ಸರು ಎಂದೂ ಬೋರಿಂಗ್ ಮಾಡಿಸ್ತಿರ್ಲಿಲ್ಲ. ಆಮೇಲೆ ಸರ್ದು ನಮ್ಮದು ವ್ಯಕ್ತಿತ್ವ ನನಗೆ ಭಾಳ ಒಂದು ಇದು ಅನಿಸುತ್ತೆ, ಯಾವಾಗಲೂ ಒಂದು ಆಕರ್ಷಕ. ಅವ್ರು ಯಾವಾಗಲೂ ಸ್ಮೈಲಿಂಗ್ ಫೇಸ್ ಆಗಿರೋದು, ಆಮೇಲೆ ಯಾವಾಗಲೂ ನಗ್ನಗ್ತಾ ಇರೋದು, ಅವ್ರಿಗೆ ನೋಡಿದ್ರೆ ಒಂಥರ ನಮಗೆ ಖುಷಿಯಾಗಿರೋದು. ಸೊ ಅದನ್ನು ನಾವು ಇವಾಗಾದರೂ ನಮ್ಮ ಈಗ ಜೀವನದಲ್ಲಿ ನಮ್ಮ ಕೆಲಸದ ಒತ್ತಡ ಮಧ್ಯೆ, ಆಮೇಲೆ ಇನ್ನೂ ಏನೋ ಜಂಜಾಟದಲ್ಲಿ ಯಾವಾಗಾದರೂ ಹೋಗಿ ಸರ್ ಕ್ಲಾಸ್ ಕೇಳಪ್ಪ ಅಂತ ಅನಿಸ್ಬಿಡುತ್ತೆ ಒಮ್ಮೊಮ್ಮೆ. ಆ ಥರ ಒಂದು ಅವರ ತರಬೇತಿ ನಮ್ಮ ಮೇಲೆ ಭಾಳ ಗಾಢವಾಗಿ ಪ್ರಭಾವ ಬೀರಿದೆ.
ಸೊ ಇವಾಗ ಇಲ್ಲಿ ಎಷ್ಟೋ ಜನ ನೀವು ಕನ್ನಡ ಮೀಡಿಯಮ್ದವ್ರು ಇರ್ತೀರಾ ಅಥವಾ ಕನ್ನಡ ಸಾಹಿತ್ಯದವ್ರು ಇರ್ತೀರಾ. ಸೊ ಕೆಲವೊಬ್ಬರಿಗೆ ಭಯಗಳಿರುತ್ತೆ, ಆಕಾಂಕ್ಷಿಗಳಿಗೆ. ಮಧು ಸರ್ ಹೇಳ್ದಂಗೆ ನಾವು ಕನ್ನಡ ಮೀಡಿಯಮ್ಮು ಕನ್ನಡದಲ್ಲಿ ಕಲ್ತಿದ್ದೀವಿ, ಹೆಂಗೆ ಮಾಡೋದು UPSC ಆಗಲಿ KPSC ಆಗಲಿ ಅಂತ. ಆ ಥರ ಯಾವುದೇ ಭಯ ಪಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅವರಾಗಲಿ ಸರ್ ಆಗಲಿ ನಾನಾಗಲಿ ಕನ್ನಡ ಮೀಡಿಯಮ್ ಆಗಿಲ್ಲೇ ನಾವು ಆಕಾಂಕ್ಷಿ ಆಗಿ ಅಧಿಕಾರಿಯಾಗಿ ಆಗಿರೋದು ಇವಾಗ. ಸೊ ಆ ಭಯ ಯಾರ ಹತ್ರನೂ ಇರಬೇಕಾಗಿಲ್ಲ. ಸೊ ಎಲ್ಲರೂ ಒಂದು ಆತ್ಮವಿಶ್ವಾಸ ಛಲದಿಂದ ನಾವೇನೇ ಬರಲಿ, ಎಷ್ಟೇ ಒಂದು ಕಷ್ಟ ಬರಲಿ, ಪ್ರಯತ್ನ ಪಟ್ಟು ಮುಂದೆ ಹೋಗ್ತೀವಿ ಅಂತ ಒಂದು ಛಲ ಇರಲಿ. ನೀವು ಒಂದಿನ ಗುರಿ ನಿಮ್ಮ ಪ್ರಯತ್ನ ಪಟ್ಟರೆ ಒಂದು ಗುರಿಯನ್ನು ನೀವು ರೀಚ್ ಆಗೇ ಆಗ್ತೀರಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇವಾಗ ಈಗೆಲ್ಲರೂ ಇಲ್ಲಿ ಆಕಾಂಕ್ಷಿಗಳಿದ್ದೀರ ಅನ್ಕೋತೀನಿ ಆಲ್ಮೋಸ್ಟು. ಇವಾಗ ಅನಿಸುತ್ತೆ, ಈಗ ಏನು ಸರ್ ಹಿಂಗೆ ನಾವು ಎಷ್ಟು ಓದ್ತೀವಿ, ಫೇಲ್ ಆಗ್ತೀವಿ, ಪಾಸ್ ಆಗೋಲ್ಲ, ಏನೋ ಒಂದು ನಿಯರ್ ಬರ್ತೀವಿ, ಆಮೇಲೆ ಹತ್ತಿರ ಬರ್ತೀವಿ ಇನ್ನೇನು ನಮ್ಮ ಇದಕ್ಕೆ ಸಕ್ಸಸ್ಗೆ, ಆಮೇಲೆ ಮತ್ತೆ ಫೇಲ್ ಆಗ್ತೀವಿ ಅಂತ. ಈಗ ನಾವು ಇಲ್ಲಿ 3 ಜನ ಆಫೀಸರ್ಸ್ ಇದ್ದಿದ್ದಿಲ್ಲ, ಎಲ್ಲರೂ ನಾವು ಸೇಮ್ ಆ ಫೇಸನ್ನು ನಮ್ಮ ಜೀವನದಲ್ಲಿ ಅಥವಾ ನಮ್ಮ ಈ ಸ್ಟೂಡೆಂಟ್ ಫೇಸಲ್ಲಿ ನಾವು ನಮಗೂ ಅನಿಸಿದೆ. ಅದು ಆ ಭಾವನೆ ಎಲ್ಲರಿಗೂ ಸಹಜ. ಬಟ್ ಅದನ್ನು ಮೀರಿ ಯಾರು ಬರ್ತಾರಲ್ವ ಅವರು ಅಧಿಕಾರಿಗಳಾಗಲಿ ಅಥವಾ ನೀವು ಒಂದು ಸಕ್ಸಸ್ ಆಗಿ ಹೊರಹೊಮ್ತೀರಾ. ಸೊ ಅದಕ್ಕೆ ಒಂದು ರವಿ ಬೆಳಗೆರೆಯವ್ರು ಮಾತು ಹೇಳ್ತಾರೆ, ನೀವು ಜೀವನದಲ್ಲಿ ಯಾವುದೇ ಒಂದು ಫೀಲ್ಡ್ ತೊಗೊಳ್ಳಿ, ಅದರಲ್ಲಿ ಗೆಲುವು ಪಡ್ಕೋಬೇಕಾದ್ರೆ ಒಂದು ತ್ಯಾಗ ಒಂದು ಇಂಪಾರ್ಟೆಂಟು. ಆ ತ್ಯಾಗ ಅಥವಾ ಬಲಿ ಅಂತಾರೆ ಅವರು. ನೀವೊಂದು ಹಸಿವಿನಲ್ಲಾಗಲಿ ಅಥವಾ ಊಟ ಆಗಲಿ, ನಿದ್ದೆ ಆಗಲಿ, ಮೋಜು ಆಗಲಿ, ಮಸ್ತಿ ಆಗಲಿ, ಒಂದೊಂದೊಂದೊಂದು ನೀವು ಬಲಿ ಕೊಡ್ಕೊತಾ ಹೋದರೆ ನಿಮ್ಮ ಗೆಲುವು ಹತ್ತಿರ ಹಾಕೋತ ಹೋಗುತ್ತಂತೆ. ಸೊ ಇದು ಬಹಳ ಸತ್ಯ. ನಾವು ನಮ್ಮ ಜರ್ನಿಯನ್ನು ಹಿಂದೆ ನೋಡಿದಾಗ ಅದು ನಿಜ ಅನಿಸ್ಬಿಡುತ್ತೆ. ಇವಾಗ ನೀವಾದ್ರೂ ಆಕಾಂಕ್ಷಿಗಳು ಅನಿಸ್ತಿರುತ್ತೆ ನಿಮಗೆ, ಏನಪ್ಪ ನೀವು ಹಗಲು ರಾತ್ರಿ ಓದ್ತಿದ್ದೀವಿ, ಇಲ್ಲಿ ಕೆಲವೊಬ್ಬರು ನಮ್ಮ ಫ್ರೆಂಡ್ಸ್ ಎಲ್ಲ ಎಂಜಾಯ್ ಮಾಡ್ತಿರ್ತಾರೆ ಅಂತ. ಅದೆಲ್ಲರಿಗೂ ಕಾಮನ್ನು. ಬಟ್ ಅದನ್ನು ನೀವು ಎಂದೂ ಮನಸ್ಸಿಗೆ ತೊಗೊಳಕ್ಕೆ ಹೋಗಬೇಡಿ. ನಿಮ್ದು ಏನಿದೆ ಅಲ್ವಾ ಗುರಿ, ಅದನ್ನು ಬೆನ್ನತ್ತಿ. ಗುರಿ ಮುಂದೆ ಇರಬೇಕು, ಗುರು ಹಿಂದೆ ಇರಬೇಕಂತ. ಸೊ ಅದನ್ನು ನೀವು ಬೆನ್ನತ್ಕೊಂಡು ಹೋಗಿ, ಒಂದಿಲ್ಲ ಒಂದಿನ ನೀವು ಆಕಾಂಕ್ಷಿಗಳಲ್ಲಿರೋ ಸ್ಟೇಜಿಂದ ಅಧಿಕಾರಿಗಳಾಗಿ ಈ ಸ್ಟೇಜು ರೀಚ್ ಆಗೇ ಆಗ್ತೀರಾ ಅಂತ ಹೇಳಿ, ಈ ಒಂದು ನನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ರಿಗೂ, ಅಕ್ಕ ಎಸ್ ಕುಟುಂಬದವರಿಗೂ ನನ್ನ ಒಂದು ವಂದನೆಗಳು ಹೇಳುತ್ತಾ ಮುಗಿಸ್ತೀನಿ.